ಇಂದು ನಾವು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ವಿಶಾಲಗಡ ಕೋಟೆಗೆ ಬಂದಿದ್ದೇವೆ. ಈ ಕೋಟೆಯನ್ನು ಹಿಂದೆ ಖೇಳ್ನಾ ಕೋಟೆ ಎಂದು ಕರೆಯಲಾಗುತ್ತಿತ್ತು. ಮೊಬೈಲ್ನಾಗಂತರೂ ನೆಟ್ವರ್ಕ್ ಇರಂಗಿಲ್ಲ, ಏನೂ ಇರಂಗಿಲ್ಲ ರೀ. ಒಟ್ಟೆಲ್ಲ ಸ್ವಿಚ್ ಆಫ್ ಬಿಡ್ತೈತಿ. ಆದ್ರೆ ನೀರಿನ ವ್ಯವಸ್ಥೆ ಅದು ಏನಿಲ್ರಿ. ಇಲ್ಲಿ ನೀರು ಬೇಕಾದ್ರೆ ಇಂತಲ್ಲಿ ಎಲ್ಲೇ ಇಂತ್ರ ತೆಳಗ ತಂದು ನಮಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ದುಡ್ಕೊಂಡು ತಿನ್ನೋರಿದ್ರೆ ಹೆಂಗೋ ದುಡ್ಕೊಂಡು ತಿಂತಾರ್ರಿ. ಹಿಂಗ ದುಡ್ಕೊಂಡು ತಿನ್ಬೇಕು ಅನ್ನೋದು ಇಲ್ರಿ. ನೋಡ್ರಿ ಎಲ್ಲ ಸ್ಟಾಲಿಂಗ್ ಈ ಜೈ ಹೋ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡ್ರಿ ಇಲ್ಲೆಲ್ಲ ರೂಮ್ದವು ಭಾಳ ಕಾಸ್ಟ್ಲಿ ಅದಾವ್ರಿ. ಏನು ಇಲ್ಲಿ ಸವಲತ್ತೆ ಬರೀ ಒಂದು ರೂಮ ಸಿಂಗಲ್ ಎಂಟ್ರ್ ಮಟ್ಟಿ ರಾಕನ 2,500 ರೂಪಾಯಿ ಕೇಳತ್ತರು. ಇಲ್ಲೆಲ್ಲ ಲಪಡ ಐತ್ರಿ ಅದ. ಅದ್ರ ಸಂಬಂಧ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ದು. ಹೋಗೋಣ ಬರ್ರಿ. ಫ್ರೆಂಡ್ಸ ನೋಡ್ರಿ ಸುತ್ತು ಕಡೆ ಹಂಗೈತಿ ಇವ. ನಾವು ಇವತ್ತ ಇಲ್ಲಿ ಚಿಕನ್ ಪಾರ್ಟಿ ಮಾಡಕ್ಕ ಜಾಗ ಹುಡ್ಕಾಡತ್ತಿದ್ವಿ ಪದಶಿರಿ. ನೋಡ್ರಿ ಎಲ್ಲಾ ಕಡೆ ಇವು ಹಂಗೈತಿ ನೇಚರ ಭಾರಿ ಐತಿ. ಇಂಥದ್ರೋಗ ಚಿಕನ್ ಪಾರ್ಟಿ ಮಾಡಿ ತಿಂದ್ರ ಸ್ವರ್ಗಿತ್ತ ಮಿಗಿಲ್ ನೋಡ್ರಿ. ಒಟ್ಟ ನಿಮ್ಮ ಜೀವನದಾಗ ಇಂಥದ್ದು ಎಲ್ಲರೂ ಟ್ರೈ ಮಾಡ್ರಿ ಅಂದ್ರ ಕಮೆಂಟ್ ಮಾಡ್ರಿ. ಒಟ್ಟ ಹೆಂಗಂದಿ ಯಶವಂತ ತಿನ್ನೋದ್ರಿ ಕೂಗುದ್ರಿ ಎಲ್ಲ ಯಾವ ಏನ್ ನಮ್ದಾರಿ ಎಲ್ಲ ಇದೆಲ್ಲ ನಮ್ದ ಆಗಿದ್ರಿ. ನೋಡಿ ಬಾರಿ ಐತಿ ಒಟ್ಟ ಕೊಯ್ ಅನ್ಸುದು. ಹುಲಿ ಪಲ್ಲಿ ಬರ್ತಾವಂತ ನೋಡ್ ರಾತ್ರಿ ಹುಲಿ ಪಲ್ಲಿ ಬಂದವ್ರಾಕಿ ನಮ್ ಕಿರ ನಾನು ಕೈ ಸುಡ್ತಿರ ಹುಲಿ ಪಲ್ಲಿ ಬಂದಂದ್ರ ಡಾಕ್ಟರ್ ಅವಗಡೈತೆ ಅವಗಡ ಮಂದಿ ಅಲ್ಲ ಅವಗಡೈತೆ ಎಲ್ಲ ಹುಡುಗರು ಓಡಾಡತಾವು. ಮಾವ ಗಾಡಿ ಆಡ್ತಾನು ಮಾಡಿ ರೈಸ್ ಮಾಡದರು. ಚಿಕನ್ ಕುದಿಯಾಕಿಟ್ಟಾರು. ಲೆಟ್ಸ್ ಗೋ ಟು ಚಿಕನ್. ಊಟ ಆಯ್ತಾ ನೋಡ್ರಿ ಟೈಮ್ 11 ಗಂಟೆ ಐತಿ. ಎಲ್ಲರೂ ಕೂತು ಎಲ್ಲ ಚಿಕನ್ ಅಡುಗೆ ಮಾಡಿ ಎಲ್ಲರೂ ಪಾರ್ಟಿ ಮಾಡತ್ತಿದ್ದೀಗ. ಎಲ್ಲರೂ ಊಟ ಮಾಡತ್ತಿದ್ದು ಹೆಂಗೆಲ್ಲ ಚಿಕನ್ ಮಾಡಿದ್ವಿ. ಚಿಕನ್ ಸಾಂಬಾರ ರೊಟ್ಟಿ ರೈಸ ಎಲ್ಲ ಥರ ಮಾಡ್ಕೊಂಡೀವಿ ನೋಡ್ರಿ. ಮುಂಜಾನೆ ಇವು ಯಾವ ರೀತಿ ಐತಿ ನೋಡ್ರಿ. ಇಲ್ಲಿ ಸೂರ್ಯಾಸ್ತ ಆಗಿಲ್ಲ ಹಂಗೆ ಕಾಣತೈತಿ. ಬಾ ಈಗ ಸೂರ್ಯಾಸ್ತ ಆಗತೈತಿ. ಯಾವ ರೀತಿ ಫಾಗ್ ಐತಿ ಅಂದಂಗೆ ಮಾಡತ್ತೀರಿ ಹೊಂಟೈತಿ ನೋಡ್ರಿ. ಇಲ್ಲಿ ಯಾವ ರೀತಿ ಮೂವ್ ಆಗತೈತಿ ಅಂತ ಹಂಗ ನೋಡ್ರಿ. ಸೂರ್ಯಾಸ್ತನು ಭಾರಿ ಆಗತೈತಿ. ಈಗ ಒಟ್ಟ ಸಿಟ್ಯಾಗ ಕುತ್ಕೊಂಡು ಏನ್ ಮಾಡ್ತೀರಿ ಬರೀಲಿ ನೋಡ್ರಿ ವಾತಾವರಣ. ಸೂರ್ಯಾಸ್ತ ಆಗುದಂದ್ರೆ ಏನ, ಗುಡ್ಡ ಅಂದ್ರೆ ಏನ, ಕೆಳಗೆ ನೀರ್ ಅಂದ್ರೆ ಏನ, ಸರೋವರ ಅಂದ್ರೆ ಏನ ನೋಡ್ರಿ. ಅಲ್ಲಿ ನೋಡ್ರಿ ನೀರ್ಲಿಕಾಯಿ ಗಿಡಗಳ, ಕಾವಳಿಕಾಯಿ ಗಿಡಗಳ ಎಲ್ಲಾ ತರ ಬೆಳೆದಾವ. ತಿನ್ನು ಎಲ್ಲ ಇಲ್ಲೇ ಬರ್ಬೇಕ್ರಿ ಜೀವನದಾಗ ಒಮ್ಮೆರ ಹೊರಗೆ ಬರ್ಬೇಕ್ರಿ. ನಾವು ಹೊರಗೆ ಬಂದಿರಿ ನಮಗೂ ಇಟ್ರಿ. ನಾವು ಹೊರಗೆ ಬಂದ್ ಬರ್ರಿ ವಿಶಾಲಗಡಕ್ಕೆ ಬಂದ್ರಿ. ಈ ಪ್ಲೇಸ್ ಮರಿಬೇಡ್ರಿ ನೀವು. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾವು ಏನು ಮಾಡತ್ತೀವಿ ಅಂದ್ರೆ ಇನ್ನು ನೋಡಿರ್ಬೋದು ನೀವು ಯಾವ ರೀತಿ ಐತಿ. ಇದೆ ನೆಕ್ಸ್ಟ್ ವ್ಲಾಗ. ನಾವು ಇವತ್ತು ಏನು ಮಾಡತ್ತಿದ್ರೆ ಜಳಕಕ್ಕೆ ಬಂದಿದ್ದು. ಅಲ್ಲೊಂದು ಯಾವುದೋ ಸಣ್ಣದ ಹೊಳೆ ಐತಿ, ಅಲ್ಲಿ ಜಳಕಕ್ಕೆ ಹೊಂಟಿದ್ವಿ ನಾವೀಗ. ಜಳಕಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ವಿಶಾಲಗಡ ನೋಡಿ ಬಿಡುದ್ರಿ. ವಿಶಾಲಗಡ ಗಂಟೆಗೆ ಬಿಡ್ತಿದ್ದಾರೆ. ಈಗ 6 ಗಂಟೆ ಆಗೈತಿ. 6 ಗಂಟೆಗೆ ಯಾವ ರೀತಿ ಹೋಯ್ತಿ ನೋಡ್ಬೋದು ನೀವು. ವಾಗಿಗೆಲ್ಲ ಭಾರಿ ಐತಿ ಇಲ್ಲಿ. ಕಾವಳಿಕಾಯಿ ಗಿಡ ಏನು ನೋಡಿಲ್ಲಲ್ಲ ರೀ. ಅಲ್ಲ ಎಲ್ಲ ಅದಾವ ನೋಡ್ರಿ ಗಿಡಗಳು ಇಲ್ಲಿ. ಕಾವಳಿಕಾಯಿ ನೀರ್ಲಕಾಯಿ ಗಿಡಗಳು ಇಲ್ಲೇ ಅದಾವ ನೋಡ್ರಿ. ಯಾವ ರೀತಿ ಅದಾವ ನೋಡ್ಬೋದು ನೀವು. ವಿಶಾಲಗಡಕ್ಕೆ ಬಂದಾಗ ಇನ್ನೊಂದ್ಸಲ ವಿಸಿಟ್ ಮಾಡ್ರಿ. ಮಹಾರಾಷ್ಟ್ರ ಬಂದಾಗ ವಿಶಾಲಗಡಕ್ಕೆ ವಿಸಿಟ್ ಮಾಡ್ರಿ. ಯಾವ ರೀತಿ ಹೋಯ್ತು ನೋಡ್ರಿ. ಅನುಕೂಲ ಭಾಳ ಐತ್ರಿ. ಅನುಕೂಲ ಭಾಳ ತಗೊಂಡ್ರಿ. ಫ್ರೆಶ್ ಅಪ್ ಆಗಿ ವಿಶಾಲಗಡದಾಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೆಶ್ ಅಪ್ ಆದ ನೋಡ್ರಿ. ಎಲ್ಲಾರು ರೆಡಿ ಆತಾರು. ಫುಲ್ ಸನ್ಲೈಟ್ ಎಲ್ಲ ಸೂರ್ಯೋದಯನು ಆಯ್ತು. ಎಲ್ಲ ಪದಸಿರಿ ಎಲ್ಲ ಜಳಕ ಮಾಡ್ರು. ಎಮ್ಗಳು ಬರತಾವು ಫುಲ್ ಆಯ್ತು ನೋಡ್ರಿ. ಅವಾಗ ಹಂಗೈತೆ ನೋಡ್ರಿ. ಈಗ ನೆಕ್ಸ್ಟ್ ವಿಶಾಲಗಡಕ್ಕೆ ಹೋಗ್ಬೇಕು. ನಾಷ್ಟ ಮಾಡತ್ತ ಹುಡುಗರ. ನಾಷ್ಟ ಮಾಡಿ ವಿಶಾಲಗಡಕ್ಕೆ ಹೋಗೋಣ ಬರೀ ಹೋಗೋಣ ನೋಡ್ರಿ. ಯಾವ ರೀತಿ ಫಾಗ್ ಬರತೈತಿ. ಈಗ ನಾವು ನೆಕ್ಸ್ಟ್ ಅಲ್ಲಿ ಹೋಗ್ಬೇಕ್ರಿ. ಅಲ್ಲಿ ತುದಿಯಾಗ ವಿಶಾಲಗಡ ಐತಿ, ಅಲ್ಲಿ ಹೋಗ್ಬೇಕು. ಇಲ್ಲೇ ತರಬೇರು ಜೀಪ ನೀರ್ ಖಾಲಿ ಆಗ್ಯಾವ್ರಿ. ಅಡಿಗೆ ಮಾಡಾಕ ನೀರ್ ತುಂಬ್ಕೊಂಬರಕ್ ಬಂದಿದ್ವು. ಈಗ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು. ಭಾರಿ ಹೋಯ್ತಿ ಅಂದ್ರ ಭಾರಿ ಹೋಯ್ತ್ರಿ. ಒಟ್ಟ ವಿಶಾಲಗಡಕ್ಕೆ ಬರ್ತು. ಬರೀ ಮಹಾರಾಷ್ಟ್ರ ಈಗ
ಮಳೆ ಸೀಸನ್ದಾಗ ಭಾರಿ ಇವುಗಳು ಇರ್ತಾವ್ರಿ ಇಲ್ಲಿ. ಮಳೆ ಅದು ಐತರ ಅನಾಹುತ ಕಾಣ್ತೈತ್ರಿ ಇದೆಲ್ಲ. ಆದ್ರೆ ಮೊಬೈಲ್ದಾಗಂತರೂ ನೆಟ್ವರ್ಕ್ ಇರಂಗಿಲ್ಲ, ಏನೂ ಇರಂಗಿಲ್ಲ ರೀ. ಒಟ್ಟೆಲ್ಲ ಸ್ವಿಚ್ ಆಫ್ ಬಿಡ್ತೈತಿ. ಆದರೆ ನೀರಿನ ವ್ಯವಸ್ಥೆ ಅದು ಏನಿಲ್ಲ ರೀ ಇಲ್ಲಿ. ನೀರು ಬೇಕಾದ್ರೆ ಇಂಥಲ್ಲಿ ಎಲ್ಲರೇ ಸ್ಕೂಲ್ ಅದು ಇದ್ದಲ್ಲಿ ಏನೋ ಒಂದು ಇದೈತ್ರಿ. ಅದ್ರ ಬಾಜುನ ಒಂದು ನೀರಿನ ಟ್ಯಾಂಕ್ ಇಂಟಾರು ಇಲ್ಲಿ. ಅದ್ರ ಸಂಬಂಧ ಇಲ್ಲಿ ಬಂದ ತುಂಬ ನೋಡ್ರಿ. ನೀರಿನ ವ್ಯವಸ್ಥೆ ಕಡಿಮೆ ಐತ್ರಿ. ನೀರದು ನೀವು ಮನೆಯಿಂದ ತೊಗೊಂಬರ್ತು ಬರ್ರಿ. ಎಲ್ಲೇ ಇಲ್ಲಿ ಹಾದ್ಯಾಗ ತೊಗೊಂಬರ್ತೀವಿ. ಅಂಬಾಭವಾನಿ ಐತಿರ್ಲಿ ಅಲ್ಲೇ ತೊಗೊಂಬರ್ತು ಬರ್ರಿ. ಹೆಚ್ಚು ನೀರು ಇಲ್ಲಿ ಬರೋದ ನೀರು ಇರಂಗಿಲ್ರಿ ಇಲ್ಲಿ. ನಮ್ಮ ಬಾಟ್ರ ಹಾಕೋತಾರ ನೋಡ್ರಿ. ಬಾಟ್ರ್ ಫುಲ್ ಪದಶ್ರೀ ಅಡಿಗೆ ಮಾಡ್ಯಾರ ನಮ್ಗೆ. ನೀನು ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಚಿಕನ್ ಅದು ಇವರ ಮಾಡ್ಯಾರು. ನೆಕ್ಸ್ಟ್ ರೈಸ್ ಸಾಂಬಾರು ಮಾಡತ್ತಾರು ನಮ್ಮ ಕಿರಣ್ ಸಾವ್ಕಾರ. ನಮ್ಮ ಅಜಿತ್ ಡ್ರೈವರ್ ಅನ್ನದಾನು ಹಾಯ್ ಮಾಡ್ಯಾನಿ. ಎಲ್ಲ ಹುಡುಗರು ಕೂತಾವು. ಈ ಟ್ರಿಪ್ಪಿನ ಸಂಪೂರ್ಣ ಮಾಹಿತಿ ಯಾರು ನಮ್ಮ ಯಶವಂತ್ ಅವ್ರ ನೋಡ್ರಿ ಕ್ಯಾಮ್ರಾ ತೊಗೊಂಡು ಎಲ್ಲಾರು ಫೋಟೋ ತೆಗಿತಾರು. ಹೊರಟ್ಟಿ ಸುಮ್ಮ ಅದ ನೋಡ್ರಿ ಹಂಗೈತಿ. ವಿಶಾಲಗಡಕ್ಕೆ ಬಂದಿವು ಅಂತೂ ಇಂತೂ ಫೈನಲಿ ವಿಶಾಲಗಡಕ್ಕೆ ಬಂದಿದ್ರಿ. ಈಗ ನೆಕ್ಸ್ಟ್ ಹೋಗ್ಬೇಕಲ್ಲಿ. ಅಲ್ಲಿ ಜಿಪ್ ಲೈನಿಂಗು ಐತಿ, ಎಲ್ಲ ಐತಿ. ಹೋಗಕ್ಕ ಅನಾಹುತ ಮಾಡ್ಯಾರು. ಮೇಲೆ ಏನೂ ಕಾಣ್ಬೋದು, ಎಲ್ಲ ಫಾಗ್ನ್ಯಾಗ ತುಂಬೈತಿ. ಎಲ್ಲ ಹುಡುಗರು ರೆಡಿ ಆಗ್ಯಾವು. ಬರೀ ಹೋಗೋಣ ಈಗ. ಎಲ್ಲಿ ಹೋಗೋಣ ನೆಕ್ಸ್ಟ್ ಅಲ್ಲಿ ಪೋಟ್ ಐತೆ. ಪೋಟ್ ನೋಡ್ರಿ ಯಾವ ರೀತಿ ಐತಿವ, ಬಾರಿ ಐತಿವ. ಹೆಂಗ್ ಕಾಣತೈತ್ರಿ ಇವು ಬಾರಿ ಬಾರಿ ಸಂಜು ಚಾಲು ಮಾಡಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತದೆ. ಗೋವಾ ಅಲ್ಲಿದೆ ವಿಶಾಲಗಡೆ. ಹಾಗೈತವ್ರಿ ಫೋಟ. ಇವೆಲ್ಲ ಶಿವಾಜಿ ಮಹಾರಾಜ್ ಫೋಟ್ ನೋಡಿದಲ್ಲ. ನೋಡಿದ ಗಿಡ ಹೆಂಗೈತಿ. ಎರಡು ಗುಡ್ಡದ ಮಧ್ಯೆ ಫಾಗ್ ಐತ್ರಿ. ಎಲ್ಲ ಗ್ಯಾಪ್ ಐತಿ ಇಲ್ಲಿ. ಹೆಂಗ್ ಕಾಣತೈತಿ ನೋಡ್ರಿ. ಒಟ್ಟು ಬರುತ್ತೆ ಬರೀ ಇಲ್ಲಿ ವಿಶಾಲಗಡಕ್ಕೆ. ಎಲ್ಲ ಮಹಾರಾಷ್ಟ್ರಕ್ಕೆ ಟೂರ್ ಮಾಡ್ರಿ ಈ ಸಲ. ಏನು ಅನ್ಸ್ತದೆ ಕಮೆಂಟ್ ಮಾಡ್ರಿ. ಹೆಂಗೆ ಅನ್ಸ್ತೈತಿ ಎಲ್ಲ. ಮ್ಯಾಲೆ ಹತ್ಬೇಕ್ರಿ. ಗುಡ್ಡಕ್ಕೆ ಇದು ಮಾಡ್ಯಾರು. ಟ್ರೆಕ್ಕಿಂಗ್ ಐತಿ. ಈಗ ಅದು ಮ್ಯಾಲೆ ಐತಿ ಕಾಣತೈತಿ ನೋಡ್ರಿ. ಶಿವಾಜಿ ಮಹಾರಾಜ್ ಕಿ ಜೈ ಹೋ. ಹುಡುಗೆಲ್ಲ ಫೋಟೋ ಶೂಟ್ ಮಾಡತ್ತಾವ ಅಲ್ಲಿ. ಫೋಟೋಗ್ರಾಫರ್ ಬರ್ಬೇಡ್ರಿ. ಏನ ಊಟಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ರೂಮ್ನ್ಯಾಗ ಅಡಿಸಿ ಮಗ ಕಂಡಾಪಟ್ಟಿ ರೊಕ್ಕ ಅದ 2,500 ರೂಪಾಯಿ. ಬರೀ ಒಂದ್ ಪಾರ್ಕಿಂಗ್ 2,500 ರೀ. ಪಾರ್ಕಿಂಗ್ ಅಲ್ವೋ ರೂಮಿಗೆ. ರೂಮಿಗೂ ಅಟ್ಟ ಪಾರ್ಕಿಂಗ್ ಒಂದ್ ತಾಸಿಗೆ 100 ರೂಪಾಯಿ ಆತ. ತಾಸಿಗೆ 100 ರೂಪಾಯಿ ಪಾರ್ಕಿಂಗ್. 2,500 ರೂಪಾಯಿ ರೂಮಿಗೆ. ನಾವಂತೂ ಗುಡ್ದಾಗ ಬೇದ್ ಬಂದಿ 2,500 ರೂಪಾಯಿ ರೊಕ್ಕ ಉಳಿಸಿದ್ವಿ. ಏನ್ ಮಾಡಿದ್ವಿ? ರೊಕ್ಕ ಕೊಟ್ಟ ಮಳಿ ಬಂತ ಒಂದ್ಸಲ ಹೊತ್ತಾಟ ಹಚ್ಕೊಂಡ್ ಮಾಡ್ಕೊಂಡ್ಬಿಟ್ಟು ಬ್ಯಾರಿ ಸೆಳೆದ್ ಬಿಟ್ಟು ತಲೆ ಕಡ್ಸಿಬೇಡ. ಸಂಜೆ ಅಡಿಸಿ ಮಗ ಬಂದಪ್ಪ. ಭಾಳ ಅವಘಡ ಮಾಡಿದ್ರಿ ನಮಗ್. ಒಟ್ಟ ನಿದ್ದೆ ಮಾಡಾಕ ಅವಘಡ ಮಾಡಿದ ನೋಡ್ರಿ. ಹಂಗ್ ಬರತ್ತೆ ಫಾಗ್. ಅಣ್ಣ ಹೋದೈತಿ. ಏನ್ ಬಂದೈತ್ರಿ ಹೆಂಗ್ ಬಂದೈತಿ ಅನ್ನೋ ಗೊತ್ತಾಗೈತಿ. ನೋಣ ಹುಡುಗೆಲ್ಲ ಸುಸ್ತಾಗತ್ತಾವ ಹೊತ್ತಾಕ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಂಗೆ ಕಾಣ್ತೈತೆ ಮೇಲೆ ವ್ಯೂ ಪಾಯಿಂಟ್. ಲಾಸ್ಟ್ ಇನ್ 2 steps ಐತಿ. ಹೊಂಟೋದಿರಿ ಎಲ್ಲಿ ಸಿಸಾಗತೈತಿ? ಏನಾಗತೈತಿ? ಇದೇನೋ ಒಂದು ಬಾಯಿ ಐತಿ ನೋಡು ಬರ್ರಿ. ಬಾಯ ನೀರು ಅದಾವು. ಹೊರತೆ ಹೋಗಿದಾನ ನಮ್ಮ ಹುಡುಗ ಅಂಜಾದಾನ. ಇಲ್ಲೇ ನೋಡ್ರಿ ಇವಾದ ನೋಡ್ರಿ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿಚ್ಚಿನ ನಾ ಸಾಯೋವರೆಗೂ 4 ಲಕ್ಷ ರೂಪಾಯಿ ಹೋಗೋದಿ ಹತ್ತು ಮಾಡದ ನೋಡ್ರಿ. ಅವಾಗಿಂದ್ರ ಹತ್ತಿದ್ವು ವಿಶಾಲಗಡದಾಗ ಹತ್ಬೇಕಂತೇಳಿ. 1 ಕಿಲೋಮೀಟರ್ ಆತ್ರಿ ನಡ್ಕೋತ ಬರತ್ತದ. ಇನ್ನೂ ಬರವಾತ್ರಿ ನೋಡ್ರಿ. ಮಂದಿ ನಮ್ಮ ಮೇಳ ಹಂಗೆ ಹೊಂಟೈತ್ರಿ ನೋಡಿಲಿ. ಇಲ್ಲಿ ಮಣಿಗಳದು ಎಲ್ಲ ಮಾಡ್ಯಾರ. ನಾವು ಗುಡ್ಡ ಹತ್ತೈತೆ ಮಾಡಿದೀವಿ ರೀ. ಮತ್ತೆ ವ್ಯವಸ್ಥೆ ಏನೋ ಮಾಡತ್ತಾರ ನೋಡ್ರಿ. ರಗಡ ಆಗಿಬಿಡೈತ್ರಿ.
ಭಾಳ ನೋಡ್ರಿ. ನಮಸ್ಕಾರ ರೀ, ನಾವು ಬಂದುಬಿಟ್ಟು ನೋಡ್ರಿ ಇಲ್ಲಿ ವಿಶಾಲ್ ಗಿಡಕ್ಕೆ ನೋಡ್ಬೋದು ನಿಮ್ಗೆ. ವಿಶಾಲ್ ಗಿಡದಾಗ ಈಗ ನಮ್ಮ ಆಕಾಶನಕ್ಕೂ ಸಡ್ಲ್ ಆಗಿಬಿಟ್ಟಾನ್ರಿ. ಒಟ್ಟು ಫುಲ್ ಸುಸ್ತಾಗೈತಿ ರೀ. ಏನು ಒಂದು ವಾರ ಆದ್ರೆ ಅವ್ನು ಲಾಗ್ ಮಾಡಾಕೈತಿ. ಧಾರವಾಡದಿಂದ ಬಾಪ್ ಸುಸ್ತ ಈ ಕಡೆ ಬಂದವ್ನು ಲಾಗ್ ಮಾಡ್ಬೇಕಂತೇಳಿ ಟೂರ್ ಎಬ್ಬಿಸ್ಬಿಟ್ಟಿದ್ರು. ಎಲ್ಲ ಮುಸ್ಲಿಮ್ಸ್ ದರ್ಗಾ ಐತಿ. ದರ್ಗಾದಾಗ ತಿಳ್ಕೊಳತ್ತಾರು. ನಮ್ಮ ಆಕಾಶನಕ್ಕೂ ಮುಂದೆ ಹೊಂಟಾನು ತಿರುಗಾಡಿ. ನೋಡ್ರಿ ದನದ ಹೊಂಟು ಬಿಟ್ರು ನೋಡ್ರಿ ನಮ್ಮ ಮೇಳ. ಆಕಾಶ ಫೋಟೋ ಹೊಡೆದ ನಿಂದ್ರ ನಾತ ನೋಡ್ದ ಫೋಟೋಗ್ರಾಫರ್ ಆಕಾಶ್. ಫೋಟೋ ಅನ್ಕೊಂಡು ತಿಂಡಿಲಿ ಹೊಡ್ಯಾತಾನು. ಅವ್ರ ಅಣ್ಣನ ಫೋಟೋ ಹೊಡ್ಯಾತಾನ ತಿಂಡಿಲಿ. ನಮ್ಮ ಅವಕಾಶ ಫೋಟೋ ಹೊಡಿಬೇಕಂತೇಳಿ ಎಲ್ಲಾ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಹೆಂಗ ಹಿಡತಾನ ನೋಡ್ರಿ. ನೋಡ್ರಿ ಎಲ್ಲ ವ್ಯೂ ಪಾಯಿಂಟ್ ಹಂಗೈತಿ. ಕಡೆ ಹಂಚೈತ್ರಿ, ಆ ಕಡೆ ಹಂಚೈತಿ ನೋಡ್ರಿ. ಇದೈತಿ ಮುಳಗಾನ ಫೋಟೋ ಬರ್ತಾವ ಇಲ್ಲಿ. ಎಲ್ಲ ಓಲ್ಡ್ ಸ್ಟೈಲ್ ರೆಟ್ರೋ ಸ್ಟೈಲ್ ಎಲ್ಲ ಶೂಟ್ ಮಾಡ್ಬೋದ್ರಿ ಇಲ್ಲಿ. ಒಂಥರ ಹಳೆ ಇತಿಹಾಸದ ರೀತಿ ಹೆಂಗೈತಿ ನೋಡ್ರದ. ಇದರ ಪ್ರತಿಯೊಂದು ವಿಡಿಯೋಸ್ ಆಗ್ಲಿ ಫೋಟೋಸ್ ಆಗ್ಲಿ ಎಲ್ಲ ನಮ್ಮ ಆಕಾಶ್ ಪಾಯ್ಗೊಂಡು ಯೂಟ್ಯೂಬ್ ಲಾಗ್ಸ್ ಒಳಗೆ ಇರ್ತೈತಿ. ನೀವು ಹೋಗಿ ನೋಡ್ಬೋದು. ನೋಡ್ರಿ ಪಾಳ್ ಬಿದ್ದು ಇದು ನಮ್ಮ ಆಕಾಶನ್ ಟೀಮ್ ನೋಡ್ರಿ. ಎಲ್ಲ ಆಕಾಶನ್ ಟೀಮ್ ಆಕಾಶ್ ನಾವ್ ಅನ್ಕೋ ರಿಚ್ ಆಗ್ಬಿಟ್ಟು ನೋಡ್ರಿ. ವಿಶಾಲಗಡದ ಶಿವಾಜಿ ಮಹಾರಾಜ್ ಅವರ ಕೋಟೆ, ಶಿವಾಜಿ ಮಹಾರಾಜ್ ಅವ್ರ ಕೋಟೆ ಬಂದು ತಲುಪಿಟ್ಟಿವ್ರಿ. ಮಹಾರಾಷ್ಟ್ರ ಎಲ್ಲಾ ತರ ವಿಶಾಲ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ವಿಶಾಲಗಡ ಕೋಟೆಗೆ ಬಂದಿದ್ದೇವೆ. ಈ ಕೋಟೆಯನ್ನು ಹಿಂದೆ ಖೇಳ್ನಾ ಕೋಟೆ ಎಂದು ಕರೆಯಲಾಗುತ್ತಿತ್ತು. ಸಮುದ್ರ ಮಟ್ಟದಿಂದ ಸುಮಾರು 300-500 ಅಡಿ ಎತ್ತರದಲ್ಲಿರುವ ಈ ಕೋಟೆ ಪ್ರಕೃತಿ ಸೌಂದರ್ಯ ಮತ್ತು ಇತಿಹಾಸದ ಅದ್ಭುತ ಸಂಗಮವಾಗಿದೆ. 1659ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಈ ಕೋಟೆಯನ್ನು ವಶಪಡಿಸಿಕೊಂಡು ಇದಕ್ಕೆ ವಿಶಾಲಗಡ ಎಂಬ ಹೆಸರನ್ನು ನೀಡಿದರು. ಪಾವನಖಿಂಡ್ ಯುದ್ಧದ ನಂತರ ವೀರ ಬಾಜಿಪ್ರಭು ದೇಶಪಾಂಡೆ ಅವರ ತ್ಯಾಗದಿಂದ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ಈ ಕೋಟೆಯನ್ನು ತಲುಪಿದರು. ಆದ್ದರಿಂದ ಈ ಕೋಟೆ ಮರಾಠರ ಶೌರ್ಯ, ಧೈರ್ಯ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿದೆ. ಇತಿಹಾಸ ಮತ್ತು ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಈ ಅದ್ಭುತ ವಿಶಾಲಗಡ ಕೋಟೆಗೆ ಭೇಟಿ ನೀಡಲೇಬೇಕು. ಇದು ಇಷ್ಟ ನೋಡ್ರಿ. ಇದ ಸಂಪೂರ್ಣವಾದ ವಿಶಾಲಗಡದ ಹಿಸ್ಟ್ರಿ ಇದ. ಈಗ ಇಲ್ಲಿ ಬಂದ ಎಲ್ಲರೇ ಟೂರ್ ಮಾಡೋದ್ ಮುಂದೆ ಬಂದು ಹೋಗುತ್ತು ಬರ್ರಿ ಇಲ್ಲಿ ವಿಶಾಲಗಡಕ್ಕೊಮ್ಮೆ ವಿಸಿಟ್ ಮಾಡ್ರಿ. ನಮ್ಮ ಆಕಾಶ್ ನೋಡ್ರಿ ಎಲ್ಲ ವಿಡಿಯೋ ಒಟ್ಟು ಫುಲ್ ಕ್ಯಾಮ್ರಾ ಸಿಕ್ಕೈತಿ ಹೇಳಿ ದಡಲ್ಲ ಪಡಲ್ಲಾಗಿ ಹಾಕಿನ ಫುಲ್ ತಿಂಡಿಲಿ ವಿಡಿಯೋ ಮಾಡತಾನು. ನೋಡ್ಬೋದ್ರಿ ನೀವು. ಫಾಗ್ ಅನ್ಕೋ ಸಿಕ್ಕಾಪಟ್ಟೆ ಹೋಗತ್ರಿ ಇಲ್ಲಿ. ವರ್ಣ ಇಟ್ಸ್ ನಮ್ಮ ಶಿವಾಜಿ ಮಹಾರಾಜ್ ಅವರ ಕೋಟೆ. ಹಿಂದೂ ಹುಲಿ ರೀ ಅದ, ಹಿಂದೂ ಹುಲಿ ನಮ್ಮ ಮಹಾರಾಜ್. ನೋಡ್ರಿ ಎಲ್ಲ ಫಾಗ್ ಐತಿ ಇಲ್ಲೆಲ್ಲ. ಫಾಗ್ ಎಲ್ಲ ಪೂರ ಫಾಗ್ದಾಗ ತುಂಬೈತಿ. ಇದು ನೋಡ್ರಿ ಪೂರ ಕೋಟೆ. ಇಲ್ಲಿಂದನ ಎಲ್ಲ ಸೈನಿಕರು ಹತ್ತಿ ಬರೋದೆಲ್ಲ ಹಂಗೆ ಮಾಡ್ಯಾರ ನೋಡ್ರಿ. ಆಗಿನ ಏನು ಕಾಣ್ಬೋದು ಎಲ್ಲ ಇದು ಎಲ್ಲ ಫಾಗದಾಗ ಕಾಣ್ತೈತಿ. ನೀವು ಅಲ್ಲೆಲ್ಲ ತೆಳಗೆಲ್ಲ ಇವು ಕಾಣ್ತೈತಿ. ಫಾಗ್ ಐತ್ರಿ ಪೂರ ಎಲ್ಲ ಹಂಗೆ ಕಾಣ್ತೈತಿ ನೋಡ್ರಿ. ತೂರಿಂದ್ರ ಕೋಟೆ ಎಲ್ಲ ಏನು ತೆಳಗೆ ಹೊಂಟಿದ್ವಿ ನಾವು. ಎಲ್ಲ ಮುಗಿತ್ರಿ ಕೋಟೆ ಎಲ್ಲ ನೋಡಿದ್ವಿ ನಾವು. ಇನ್ನು ನೆಕ್ಸ್ಟ್ ಕೊಲ್ಹಾಪುರ ಮಹಾಲಕ್ಷ್ಮಿ ಹೋಗ್ಬೇಕು. ಕೊಲ್ಹಾಪುರ ಮಹಾಲಕ್ಷ್ಮಿ ಆದ್ಮೇಲೆ ಮುಂದೆ ಎಲ್ಲಿ ಪ್ಲ್ಯಾನ್ ಐತೆ ನೋಡ್ಬೇಕು. ಮೊದಲ ಕೊಲ್ಹಾಪುರ ಮಹಾಲಕ್ಷ್ಮಿ ಹೊಂಟಿದ್ವಿ ರೀ. ಬರ್ರಿ ನೋಡ್ರಿ. ಯಾವರೇ ಆಕ್ರಮಣಕಾರಿ ಬರ್ತಿರ್ತಾರಲ್ಲ ಬೇರೆ ಇವರು ರಾಜುಗಳು, ಅವಾಗ ಇದನ್ನ ಸ್ಕೋಪ್ ಹಾಕಿ ಇಲ್ಲೇ ನೋಡ್ತೀರಿ ನೋಡ್ರಿ. ಇಲ್ಲಿಂದ್ರ ನೋಡ್ರಿ ತಿಳ್ಕೊ ನಾವು ಎಲ್ಲ ಅಲ್ಲಿ ಮುಂದೆ ಯಾರ್ಯಾರು ಬರ್ತಾರೋ ಆ ಕಡೆ ಯಾರ್ಯಾರು ಬರ್ತಾರೋ ಎಲ್ಲ ಗೊತ್ತಾಕಿತ್ತು. ಅವಾಗ ಇಲ್ಲಿಂದ್ರ ಸೂಚನೆ ಹೋಗ್ತಾರ ಶಿವಾಜಿ ಮಹಾರಾಜ್ಗೆ. ಆಮೇಲೆ ಯುದ್ಧ ಮಾಡ್ತೀರಿ ನೋಡ್ರಿ. ಇಲ್ಲೆಲ್ಲ ಇಟ್ಟು ತೆಳಗಿಂತ್ರ ತೆಳಗೆ ತಂದು ನಮಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ದುಡ್ಕೊಂಡು ತಿನ್ನೋರಿದ್ರೆ ಹೆಂಗೋ ದುಡ್ಕೊಂಡು ತಿಂತಾರೆ ರೀ. ಹಿಂಗೆ ದುಡ್ಕೊಂಡು ತಿನ್ಬೇಕು ಅನ್ನೋದು ಇಲ್ರಿ. ನೋಡ್ರಿ ಎಲ್ಲ ಸ್ಟಾಲ್ ಹಿಂಗೆ ಇಟ್ಕೊಂಡ ಇಲ್ಲೇ ಮನೆ ಮಾಡ್ಕೊಂಡ ಏನು ಬಡ್ರು ಅಂದ್ರೆ ಹಿಂಗೆ ಇದನ್ನು ಜೀವನ ಕಟ್ಕೊಂಡ ಇಲ್ಲೆಲ್ಲ ಇದನ್ನು ಮಾಡ್ಕೋತ ನೋಡ್ರಿ. ಇಲ್ಲೇ ಚಾ ಇದನ್ನ ಮಾಡ್ಕೊಂಡು ಆರಾಮ್ ಇಲ್ಲಿ ಕುಸ್ಲ ಹಾಕಿ ಮ್ಯಾಲೆಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ. ಎಲ್ಲ ರಿಸ್ಕ್ ರೀ ಇದೆಲ್ಲ. ಸ್ಪ್ಯಾಂಡ್ ಮಾಡ್ರಿ. ಜೈ ಡಿ ಬಾಸ್ ಫೋಟೋ ಹಾಕ್ಯಾನು. ಅಂಬಲ್ಲಿ ಹೊಡಿಯತ್ತೇಳಿ ಮೇಲೆ ಆಕ್ಷನು ಯಾವ ರೀತಿ ಆಕ್ಷನ್ ನೋಡ್ರಿ. ತಾಯಿ ತಂದೆಯವರ ಆಶೆ. ಈಗ ಕುಲ್ಪಿತನಾಗ್ತಿದ್ವಿ. ಕುಲ್ಪಿತನಾಕ ರೋಡ್ನ್ಯಾಗ ತರ್ಬಿದ್ರಿ.
ಮರಿ ಕುಲ್ಪಿದ್ದೇನು ನೋಡ್ರಿ ಅವರ ಫುಲ್ ಬಿರ್ಸಿಲೆ ಹಾಕಿನ ಅವ್ರಿಗೆ ನಮಗೆ ಹತ್ತಿತ್ತು ಫುಲ್ ಬಿರ್ಸಿಲೆ ಗೆದ್ದು ಬಿಟ್ಟಾನ್ರಿ ಇವ ಕುಲ್ಪಿತೇನು ಬರೀ ಎಲ್ಲರೂ ವಿಡಿಯೋ ಮಾಡಿದಾನ ಹಾರ ಕವಳಿಕಾಯಿ ಹೇಳ್ತಾರ ಕವಳಿಕಾಯಿ ಯಾವ ರೀತಿ ಹೇಳ್ತಾರ ನೋಡ್ರಿ ನಮ್ ಕಿಂಗ್ ಚೆಸಲ್ ಕಿಂಗ್ ಚೆಸಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತಿ ನಮ್ ಕೀರ್ ನೋಡು ಕೆಳಗ ಫುಲ್ ತೆಗೈತ್ರಿ ಅದ ಆದ್ರೂ ಆಕಿನ ನಿತ್ತು ಆಕಿನ ರೋಡ ದಂಡಿ ನಿತ್ತು ಹಾವೇದಾಗ ಗಾಡಿ ನಿತ್ತು ಇಲ್ಲಿ ಇದನ್ನ ಮಾಡ್ಸತಾರು ಅಷ್ಟೇ.